ಪ್ರೀತಿಯ ವೀಕ್ಷಕರಿಗೆಲ್ಲ ಪ್ರೀತಿಯ ನಮಸ್ಕಾರಗಳು. ಇವತ್ತು ನಾನು ನಿಮಗೆ ಒಂದು ವರಮಹಾಲಕ್ಷ್ಮಿ ಹಬ್ಬ ಯಾವತ್ತು ಮಾಡಬೇಕು, ಹೇಗೆ ಮಾಡೋದು ಅಂತ ಎಲ್ಲ ನಾನು ಎಷ್ಟೊಂದು ಒಂದು 5-6 ವೀಡಿಯೋಗಳು 5-6 ವರ್ಷದಿಂದ ಹಾಕ್ತಾಯಿದ್ದೀನಿ. ನಿಮಗೆಲ್ಲ ವೀಡಿಯೋ ಲಕ್ಷ್ಮೀ ಪೂಜೆಯಿಂದ ಹಿಡಿದು ವೈಭವ ಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ಸರಸ್ವತಿ, ಎಲ್ಲ ಥರದ ಲಕ್ಷ್ಮೀ ಪೂಜೆಗಳು, ಸಂತಾನ ಲಕ್ಷ್ಮಿ, ಎಲ್ಲ ಥರದ ಲಕ್ಷ್ಮೀ ಪೂಜೆಗಳು ನಾನು ನಿಮ್ಗೆ ಹಾಕಿದ್ದೀನಿ. ನೀವು ಅದನ್ನು ನೋಡ್ಕೊಂಡು ನಿಮ್ಗೆ ಯಾವ್ದು ಬೇಕೋ ಅದನ್ನು ನಿಮ್ಮ ಅನುಭವಕ್ಕೆ ಯಾವ್ದು ಅನುಕೂಲನೋ ಅದನ್ನು ನೋಡಿಕೊಂಡು ನೀವು ಆ ಪೂಜೆ ಮಾಡಿದ್ರೆ ಖಂಡಿತ ನಿಮ್ಗೆ ಅದೆಲ್ಲ ಒಳ್ಳೆಯದಾಗುತ್ತೆ. ಇವಾಗ ನಾನು ಮುಖ್ಯವಾಗಿ ಹೇಳಬೇಕಾಗಿರೋದು, ಈ ವರ್ಷ ಬರ್ತಾ ಇರೋದು ವರಮಹಾಲಕ್ಷ್ಮಿ ಆಗಸ್ಟ್ 21ನೇ ತಾರೀಕು. ಅಕಸ್ಮಾತ್ ನಿಮಗೆ ಅದು ಕನ್ಫ್ಯೂಸ್ ಮಾಡ್ಕೋಬಾರ್ದು ಅಂದ್ಬಿಟ್ಟು ದೇವರೇ ಮಾಡಿಬಿಟ್ಟಿದ್ದಾನೆ. ಪೌರ್ಣಮಿ ಮುಂಚೆ ಬರೋದು 2ನೇ ಶುಕ್ರವಾರ ಅಂತ ಹೇಳ್ಬಿಟ್ಟು ದೇವರೇ ನಮಗೆ ಕರೆಕ್ಟಾಗಿ ಡೇಟ್ನ ಕೊಟ್ಬಿಟ್ಟಿದ್ದಾನೆ ಲಕ್ಷ್ಮೀ ಪೂಜೆಗೆ. ಲಕ್ಷ್ಮಿ ಯಾವತ್ತು ಬರ್ತಾಳೆ ಅಂತಲೂ ನಮಗೆ ಡೇಟ್ ಫಿಕ್ಸ್ ಆಗೋಗ್ಬಿಟ್ಟಿರುತ್ತೆ. ಈ ಥರ ನಮಗೆ ವರಮಹಾಲಕ್ಷ್ಮಿ ಅಂದರೆ ಒಂದು ಶ್ರೇಷ್ಠವಾದ ವ್ರತ. ಅದು ಪೂಜೆ ಅಲ್ಲ, ಅದು ವ್ರತ. ಅದು ಅದಕ್ಕೋಸ್ಕರ ನಾವು 21ನೇ ತಾರೀಕು ಪೂಜೆ ಮಾಡಬೇಕು. ಮುಖ್ಯವಾಗಿ ಏನು ಬೇಕು ಅಂದರೆ ನಮಗೆ ಟೈಮ್ ಬೇಕು. ಟೈಮು ಯಾವ ಟೈಮು ಅಂದರೆ ಬ್ರಾಹ್ಮಿ ಮುಹೂರ್ತ. ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಮಾಡಿದ್ರೆ ತುಂಬ ನಾವು ಏನು ಅಂದ್ಕೊಂಡು ನಾವು ಮಾಡ್ತೀವೋ, ನಮಗೆ ಸೈಟ್ ಬೇಕಾ, ಮನೆ ಬೇಕಾ, ವಿದ್ಯಾಭ್ಯಾಸ ಬೇಕಾ, ಮಕ್ಕಳಿಗೆ ಇಂಜಿನಿಯರ್ ಸೀಟ್ ಬೇಕಾ, ಮಕ್ಕಳಿಗೆ ಡಾಕ್ಟ್ರ್ ಸೀಟ್ ಬೇಕಾ, ಮಗನಿಗೆ ಮದುವೆ ಮಾಡಬೇಕಾ, ಮಗಳಿಗೆ ಮದುವೆ ಮಾಡಬೇಕಾ, ಮನೆ ಕಟ್ಟಬೇಕಾ, ಏನು ನಿಮಗೆ ಮನಸ್ಸಿನಲ್ಲಿ ಏನು ಈ ವರ್ಷದಲ್ಲಿ ಏನು ಅನುಭವದ ಮನಸ್ಸನ್ನ ಆಳವಾಗಿ ಕೂತಿರುತ್ತೋ ಅದನ್ನು ನೀವು ನೆನೆಸ್ಕೊಂಡು ನೀವು ಪೂಜೆ ಮಾಡಿರಿ. ಖಂಡಿತ ಆ ಪಾಯಿಂಟು ನಿಮಗೆ ನೆರವೇರುತ್ತೆ. ನಾನು ಹೇಳ್ಬೇಕಾಗಿರೋದನ್ನು ಟೈಮು ಬ್ರಾಹ್ಮಿ ಮುಹೂರ್ತ 4:15 5:45 6 ಗಂಟೆ ಒಳಗಾಗಿ ಹೋಗಬೇಕು. 6 ಗಂಟೆನೇ ಕಾಯೋಕ್ಕೆ ಹೋಗಬೇಡ್ರಿ. 6 ಗಂಟೆ ಒಳಗಡೆ ಒಂದು 5 ನಿಮಿಷ 10 ನಿಮಿಷ ಒಳಗಡೆನೇ ಆಗೋಗಬೇಕು. ಯಾಕೆಂದರೆ 6 ಗಂಟೆ ಅಂದರೆ ಬ್ರಾಹ್ಮಿ ಮುಹೂರ್ತ ದಾಟಿಬಿಡುತ್ತೆ. ಅದಕ್ಕೋಸ್ಕರ ಒಂದು 5 ನಿಮಿಷ 10 ನಿಮಿಷ ಒಳಗಡೆನೇ ಇರಲಿ. 4:15ಕ್ಕೆ ಶುರು ಮಾಡಿರಿ. 4:15ಯಿಂದ 5:45 ಇನ್ನೂ ಒಂದು 5 ನಿಮಿಷ ಹೆಚ್ಚು ಕಮ್ಮಿ ತೊಗೋಬೋದು ಅಷ್ಟೇ. ಇಷ್ಟು ನಿಮಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾನು ಹೇಳ್ತಾಯಿದ್ದೀನಿ. ನಿಮ್ಗೆ ಆಮೇಲೆ ಪೂಜೆ ಮಾಡಬೇಕು ಅಂದರೆ 10:30 ಇಂದ 12 ಗಂಟೆವರೆಗೂ ರಾಹುಕಾಲ ಇದೆ. ಅದ್ರ ಒಳಗಡೆ ನೀವು ಯಾವಾಗ ಬೇಕಾದ್ರೂ ಪೂಜೆ ಮಾಡ್ಕೋಬೋದು. ಇನ್ನು ನೆಕ್ಸ್ಟು ಸಾಯಂಕಾಲ ಗೋಧೂಳಿ ಸಮಯ ಅಂತ ಇರುತ್ತೆ. ಆ ಗೋಧೂಳಿ ಸಮಯದಲ್ಲಿ ಕೂಡ ನೀವು ಪೂಜೆ ಮಾಡ್ಕೋಬೋದು. ನಾವು ಈ ರಾಹುಕಾಲಕ್ಕೆ ಮುಂಚೆ ಮಾಡೋದು ಪೂಜೆ, ಗೋಧೂಳಿ ಪೂಜೆ ಟೈಮ್ನಲ್ಲಿ ಮಾಡೋ ಪೂಜೆ ಅವೆಲ್ಲ ಅದಕ್ಕಿಂತ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ತೀವಲ್ಲ ಅದು ನಮಗೆ ತುಂಬ ಶ್ರೇಷ್ಠವಾದ್ದು. ನಾವು ಅಂದ್ಕೊಂಡಿದ್ದೆಲ್ಲ ನೆರವೇರುತ್ತೆ. ಆ ಥರ ನಮಗೆ ವರಮಹಾಲಕ್ಷ್ಮಿ ಹಬ್ಬದ್ದು ಆ ತಾಯಿ ಬಂದು ನಮಗೆ ಆಶೀರ್ವಾದ ಮಾಡೋ ಟೈಮ್ ಅದು, ಒಳ್ಳೆ ಟೈಮ್ ಅದು. ಇನ್ನೊಂದೇನು ಅಂದರೆ, ನಾವು ಹಿರಿಯರು ನಮಗೆ ಯಾವಾಗ್ಲೂ ಒಂದು ಹರ್ದಿರೋ ಬಟ್ಟೆ ಹಾಕ್ಕೊಂಡ್ರೆ, ಒಂದು ಹಳೆ ಬಟ್ಟೆ ಹಾಕ್ಕೊಂಡ್ರೆ, ಏನಮ್ಮ ಮನೆಯಲ್ಲಿ ಈ ಥರ ಬಟ್ಟೆಗಳೆಲ್ಲ ಹಾಕ್ಕೊಳ್ತೀರಾ ಅಂತ ಬೈಯೋರು. ಹೊಲ್ದು ಹಾಕ್ಕೊಂಡ್ರೂ ಅಷ್ಟೇ, ಹಬ್ಬವಾರಗಳಲ್ಲಿ ಹೊಲ್ದಿದ್ದು ಕೂಡ ಹಾಕ್ಕೊಳಕ್ಕೆ ಬಿಡ್ತಾ ಇರಲಿಲ್ಲ. ಬೇರೆ ದಿವಸದಲ್ಲಿ ಹೊಲ್ದಿದ್ದೆಲ್ಲ ಹಾಕ್ಕೋಬೋದಾಗಿತ್ತು, ಹಬ್ಬವಾರಗಳಲ್ಲಿ ಹೊಲ್ದಿದ್ದೆಲ್ಲ ಹಾಕ್ಕೊಳಕ್ಕೆ ಬಿಡ್ತಾ ಇರಲಿಲ್ಲ. ಇವಾಗಲೂ ಹಂಗೇ, ನೀವು ಲಕ್ಷ್ಮೀದು ಕಾಲು, ಕೈ, ಮುಕ್ಕು ಇದು ಎಲ್ಲ ಸಿಗುತ್ತೆ. ಅವೆಲ್ಲ ತಂದು ಇಟ್ಕೊಂಡಿರ್ತೀರ. ಅದು ಕಾಟನ್ ಬಟ್ಟೆನಲ್ಲಿ ಹೊಲ್ದಿರ್ತಾರೆ ಅವರು. ಅದು ಹತ್ತಿ ಎಲ್ಲ ತುಂಬಿ ಭದ್ರವಾಗಿ ಸಿಲ್ಕ್ ಬಟ್ಟೆಲೆಲ್ಲ ಹೊಲಿಯಲ್ಲ, ಅದು ಕಾಟನ್ ಬಟ್ಟೆನಲ್ಲಿ ಹೊಲ್ದಿರ್ತಾರೆ. ಅದು ನಾವು ಪೂಜೆ ಮಾಡಬೇಕಾದ್ರೆ ನಾವೆಲ್ಲ ದೇವರಿಗೆ ಅಲಂಕಾರ ಮಾಡಿ ಪೂಜೆಗೆ ಕೂತ್ಕೋಬೇಕಾದ್ರೆ ನಾವು ಮಡಿಯಿಂದನೇ ದೇವ್ರಿಗೆ ಅಲಂಕಾರ ಮಾಡಿರ್ತೀವಿ. ಮಡಿಯಿಂದನೇ ಎಲ್ಲ ಸ್ಥಳನೆಲ್ಲ ಶುದ್ಧಗೊಳಿಸಿರ್ತೀವಿ. ಗಂಜಲ ಹಾಕ್ಕೊಂಡು ಎಲ್ಲ ಅರಿಶಿನ ಪುಡಿ, ಉಪ್ಪು ಎಲ್ಲ ಹಾಕ್ಕೊಂಡು ಎಲ್ಲ ಒರೆಸಿ ಎಲ್ಲ ಮಾಡಿರ್ತೀವಿ. ಆದ್ರೂ ಪೂಜೆಗೆ ಕೂತ್ಕೊಂಡಿದ್ದ ತಕ್ಷಣ ನಾವು ಒಂದು ಪಂಚಪಾತ್ರೆಯಲ್ಲಿ ನೀರು ತೊಗೊಂಡು, ಪಂಚಪಾತ್ರೆ ನೀರಿಗೆ ಗಂಗೆ ಚ ಯಮುನೆ ಚ ಚೈವ ಗೋದಾವರಿ ಸರಸ್ವತಿ ಸಿಂಧು ಕಾವೇರಿ ಜುಲೈ ಸನ್ನಿಧಂ ಗುರು ಅಂತ ಹೇಳ್ಬಿಟ್ಟು ಆ ಗಂಗೆಗೆ ಪೂಜೆ ಮಾಡಿಕೊಂಡು ಆ ಗಂಗೆನಲ್ಲಿರೋ ಒಂದು ಪುಷ್ಪ ತಗೊಂಡು ನೀರನ್ನ ದೇವರಿಗೆ ಬಟ್ಟಗ್ನೆ ಮಾಡ್ತೀವಿ. ಅದು ನಮಗೆ ಶ್ರೇಷ್ಠವಾದ್ದು. ಆ ಥರ ನಾವು ಅಷ್ಟು ನಮಗೆ ಮನಸ್ಸಿನಲ್ಲಿ ದೇವ್ರ ಮೇಲೆ ಅಷ್ಟು ನಂಬಿಕೆ ಇದೆ. ಏಕೆಂದರೆ ನಾವು ದೇವ್ರನ್ನ ಏನು ಕೇಳ್ತೀವೋ ಅದನ್ನೆಲ್ಲ ದೇವ್ರು ಕೊಡ್ತಾರೆ. ಆ ಅಮ್ಮ ದೇವ್ರು ಕೊಡೋಕ್ಕೆ ಬಂದಿರ್ತಾಳೆ ಅವತ್ತಿನ ದಿವಸ. ಅಷ್ಟು ಬಟ್ಟಗ್ನೆ ಮಾಡ್ತೀವಿ. ಆ ಟೈಮ್ದಲ್ಲಿ ನಾವು ಸೀರೆ ಉಡಿಸ್ತೀವಿ. ಕಾಟನ್ ಸೀರೆ, ರೇಷ್ಮೆ ಸೀರೆ, ಸಿಲ್ಕಿನ ಸೀರೆ ಎಲ್ಲ ಉಡಿಸ್ತೀವಿ. ರೇಷ್ಮೆ ಸೀರೆ ನಾವು
ಪೂಜೆಗೆ ನಾವು ಇಟ್ಟರೆ ಅದು ರೇಷ್ಮೆದು ಅಂತ ನಮಗೆ ಶ್ರೇಷ್ಠ. ಒಂದು ಮಗು ಬಂತು ಮುಟ್ಟಿಸ್ಕೊಂತು ಅದು ದೋಷ ಇಲ್ಲ. ಒಂದು ವಯಸ್ಸಾದವ್ರಿಗೆ ಒಂದು ಲೋಟ ನೀರು ಕೊಡ್ತು, ಆ ನೀರು ಕುಡಿದ್ರು, ಆ ಲೋಟ ತೊಗೊಂಡೋಗಿ ಎಲ್ಲೋ ಒಂದು ಕಡೆ ಇಡ್ತೀವಿ, ಅದು ದೋಷ ಇಲ್ಲ. ಈ ಥರ ರೇಷ್ಮೆ ದೋಷ ಇಲ್ಲ. ಸಿಲ್ಕೂ ಅಷ್ಟೇ, ಅದು ದೋಷ ಇಲ್ಲ. ಈ ಥರ ದೋಷ ಇಲ್ಲದಿದ್ದು ಒಂದು ಸ್ಥಾನ ಅದಕ್ಕೆ. ದೋಷ ಇಲ್ಲ ಅನ್ನೋದೊಂದು ಪವಿತ್ರವಾದ ಮಾತು ಅಂದರೆ ಒಂದು ಸ್ಥಾನ ಅದಕ್ಕೆ. ಅದೇ ಥರ ಕಾಟನ್ ಬಟ್ಟೆ ಹಾಕಿ ಹೊಲ್ದಿರ್ತಾರೆ. ಆ ಹೊಲ್ದಿರೋದು ಅಲಂಕಾರ ಮಾಡ್ಬೇಕಾದ್ರೆ ಗುಂಡು ಪಿನ್ ಚುಚ್ತೀವಿ, ಬಟ್ಟೆ ಪಿನ್ ಚುಚ್ತೀವಿ, ಇನ್ನೊಂದು ಮತ್ತೊಂದು ಎಲ್ಲ ಚುಚ್ಚಿ ಎಲ್ಲ ಮಾಡಿ ಇದು ಮಾಡ್ತೀವಿ. ಅವಾಗೇನು ಮಾಡುತ್ತೆ, ಎಲ್ಲ ಕಿತ್ತೋಗುತ್ತೆ, ಹರಿದೋಗುತ್ತೆ. ಹರಿದಿರೋದನ್ನೆಲ್ಲ ಇಡಬಾರ್ದು. ಆ ಟೈಮ್ನಲ್ಲಿ ಹರಿದಿರೋದೆಲ್ಲ ಇಡಬಾರ್ದು, ಹೊಲ್ದಿರೋದು ಇಡಬಾರ್ದು. ಅದು ಹೊತ್ತಿಗೆ ನಾವು ಪ್ರೋಕ್ಷಣೆ ಮಾಡಿದ್ಮೇಲೆ ಅದು ಮುಗೀತು. ಆ ಟೈಮ್ಗೆ ಅದು ಮುಗಿದ್ಮೇಲೆ ಇನ್ನೊಂದು ಸರಿ ಅದನ್ನು ನಾವು ಇಡೋದಿಲ್ಲ. ಅಕಸ್ಮಾತ್ ನಾವು ಇಡಲೇಬೇಕು ಅಂದರೆ ಅದಕ್ಕೊಂದು ಸಿಲ್ಕಿಂದಾಗಲಿ ಒಂದು ರೇಷ್ಮೆದಾಗಲಿ ಹೊಸದು ಸುತ್ತಿ ಕೈ ಕಾಲೆಲ್ಲ ರಿಪೇರಿ ಮಾಡಿ ನೀವು ಇಡ್ಬೋದು. ಮೊದಲೇ ಸರಿ ಅದಕ್ಕೆ ಅಂತಲೇ ರೆಡಿ ಮಾಡಿರ್ತಾರೆ, ಅದನ್ನು ತಂದು ನಾವೆಲ್ಲ ಮಾಡಿ ಪೂಜೆ ಮಾಡಿ ಇದು ಮಾಡಿರ್ತೀವಿ. ಮತ್ತೆ ಹರಿದೋದಾಗೆಲ್ಲ ನಾವು ಹೊಲ್ದಿದ್ದೆಲ್ಲ ಇಟ್ಟು ಹರಿದಿರೋದೆಲ್ಲ ಹೊಲ್ದು ಎಲ್ಲ ಮಾಡಿ ತಾಯಿಗೆ ಅಲಂಕಾರ ಮಾಡೋಕ್ಕೆ ಹೋಗಬಾರ್ದು. ಅದೊಂದು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ರಿ. ನಾವು ಎಷ್ಟು ಶ್ರೇಷ್ಠವಾಗಿ, ಎಷ್ಟು ಮುಚ್ಚಟವಾಗಿ, ಎಷ್ಟು ಶ್ರದ್ಧೆಯಿಂದ, ಎಷ್ಟು ನಂಬಿಕೆಯಿಂದ ನಾವು ಪೂಜೆ ಮಾಡಿ, ಚಿಕ್ಕದಾದರೂ ಪರವಾಗಿಲ್ಲ, ಚೊಕ್ಕಟವಾಗಿರಬೇಕು, ಶುದ್ಧವಾಗಿರಬೇಕು. ಆ ಥರ ನಾವು ಇಟ್ಟು ಪೂಜೆ ಮಾಡೋದ್ರಿಂದ ದೇವಿ ನಮಗೆ ಒಲಿತಾಳೆ. ಲಕ್ಷ್ಮೀ ಮಹಾತಾಯಿ ನಮ್ಮಮ್ಮ ಲಕ್ಷ್ಮೀ ನಮಗೆ ಒಲಿತಾಳೆ. ಇದನ್ನು ನೀವು ಎಲ್ಲರೂ ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ಇನ್ನೊಂದೇನು ಅಂದರೆ, ತಾಯಿಗೆ ನಾವು ಎಷ್ಟೊಂದು ಹೂವು ನಾವು ಅಲಂಕಾರ ಮಾಡ್ತೀವಿ, ಆದರೂ ನಮಗೆ ಸಮಾಧಾನವೇ ಆಗಲ್ಲ. ಅಯ್ಯೋ, ಇನ್ನು ಆ ಹೂವು ತಂದಿಡಬೇಕಾಯಿತು, ಇನ್ನು ಈ ಹೂವು ತಂದಿಡಬೇಕಾಯಿತು. ಪಾರಿಜಾತ, ಸಂಪಿಗೆ ಹೂವು, ದುಂಡು ಮಲ್ಲಿಗೆ ಹೂವು, ಇದು ತಾಳೆಗರಿ, ಇವೆಲ್ಲ ಲಕ್ಷ್ಮಿಗೆ ಪ್ರಿಯವಾದ ವಸ್ತು. ಎಲ್ಲ ಘಮ ಘಮ ಅನ್ನೋ ವಸ್ತುಗಳು, ಅವೆಲ್ಲ ಹೂವುಗಳೆಲ್ಲ ಪರಿಮಳ ಬೀರೋ ಅಂಥ ಹೂವುಗಳು ಅವೆಲ್ಲನೂ. ಅದರಿಂದ ನಾವು ಪರಿಮಳ ಬೀರೋ ಹೂವನ್ನೇ ದೇವರಿಗೆ ಜಾಸ್ತಿ ನಾವು ಶ್ರೇಷ್ಠವಾಗಿ, ಎಷ್ಟು ಚಿಕ್ಕದಾದರೂ ಕಮ್ಮಿ ಆದರೂ ಪರವಾಗಿಲ್ಲ, ಅದನ್ನೇ ಇಡಬೇಕು ಅಂತ ನಾವು ಇಷ್ಟಪಡೋದು. ನಾವು ಅದಕ್ಕೋಸ್ಕರ ನಾವು ಎಷ್ಟು ನಮ್ಮ ಕೈನಲ್ಲ ಎಷ್ಟು ಶಕ್ತಿ ಇರುತ್ತೋ ಅಷ್ಟು ಶಕ್ತಿ ಉಪಯೋಗಿಸ್ಕೊಂಡು ಲಕ್ಷ್ಮೀ ದೇವಿನ ಪೂಜೆ ಮಾಡಿರಿ. ನಮ್ಮನೆ ಪರಿಸ್ಥಿತಿನೆಲ್ಲ ಅಮ್ಮ ಅರ್ಥ ಮಾಡ್ಕೊತಾಳೆ. ಇವ್ರ ಮನೆಗೆ ಪರಿಸ್ಥಿತಿ ಯಾವ ಥರ ಐತೆ, ಇವ್ರ ಮನೆಗೆ ಏನು ಯಾವ ಥರ ಎಲ್ಲ ಅರ್ಥ ಮಾಡ್ಕೊತಾಳೆ. ನಾವು ಆಡಂಬರವಾಗಿ ಸಾಲ ಸೋಲ ಮಾಡೋಕ್ಕೆಲ್ಲ ಹಬ್ಬ ಮಾಡೋಕ್ಕೆ ಹೋಗಬಾರ್ದು. ನಮ್ಗೆ ಎಷ್ಟು ಶಕ್ತಿ ಇತ್ತು, ತಿಂಡಿ ಸಾಮಾನುಗಳು ಮಾಡೋಕ್ಕೆ ನಿಮ್ಗೆ ಅನುಕೂಲ ಇಲ್ವಾ, ರವೆ ಬಿಟ್ಟು ಬೆಲ್ಲ ಹಾಕಿ ಒಂದು ಪಾಯಸ ಮಾಡಿ ಇಕ್ರಿ. ಅದೇ ಆ ಅಮ್ಮನಿಗೆ ತುಂಬ ತೃಪ್ತಿ ಕೊಡೋವಂಥದ್ದು, ಶ್ರೇಷ್ಠವಾದದ್ದು, ಪ್ರೀತಿಯಾದ ಅಡುಗೆ ಅದು. ರವೆಯಿಂದ ಮಾಡಿದ್ದು, ಗೋಧಿಯಿಂದ ಮಾಡಿದ್ದು ತುಂಬ ಶ್ರೇಷ್ಠ ಅವಳಿಗೆ. ನೀವೇನು ತಿಂಡಿ ಮಾಡಬೇಕಾದ್ರೂ, ಏನು ಅಡುಗೆ ಮಾಡಬೇಕಾದ್ರೂ ರವೆ ಗೋಧಿಯಿಂದ ಮಾಡಿ ನೀವು ಬಡಿಸ್ರಿ. ಆ ಅಮ್ಮನಿಗೆ ತುಂಬ ತೃಪ್ತಿ ಪಡ್ತಾಳೆ, ತುಂಬ ಇಷ್ಟಪಡ್ತಾಳೆ. ಈ ಥರ ಯಾವಾಗಲೂ ನಾವು ಹಬ್ಬ ವಾರಗಳಲ್ಲಿ ಎಲ್ಲ ದೇವ್ರಿಗೆ ಹಾಕ್ಬಿಡ್ತೀವಿ. ಇನ್ನೂ ಸಾಲಲ್ವಾ, ಇನ್ನೂ ನಾವು ಉಮಾಗೋಲ್ಡ್ ನಾವೆಲ್ಲ ತಂದು ಹಾಕ್ತೀವಿ. ಆಮೇಲೆ ಆ ಉಮಾಗೋಲ್ಡಿಂದ ನಾವು ಹಾಕ್ಕೊಳ್ತೀವಿ. ಬಂಗಾರದ್ದು ಹಾಕಿರ್ತೀವಿ, ಬೆಳ್ಳಿದು ಹಾಕಿರ್ತೀವಿ, ಜೊತೆಗೆ ಉಮಾಗೋಲ್ಡು ತಂದು ಹಾಕ್ತೀವಿ. ಆದರೆ ಬಂಗಾರ ಬೆಳ್ಳಿ ನಾವು ತೊಳೆದಿಕ್ಕೊತೀವಿ, ಆದರೆ ಉಮಾಗೋಲ್ಡನ್ನ ಕಪ್ಪಾಗಿ ಹೋಗುತ್ತೆ ಅಂತ ನಾವು ತೊಳೆಯಲ್ಲ. ನಾವು ಹಾಕ್ಕೊಳ್ತೀವಿ, ಫಸ್ಟು ದೇವ್ರಿಗೆ ಹಾಕಿರ್ತೀವಿ. ನಾವು ಎತ್ತಿಟ್ಕೊಂಡ್ಮೇಲೆ ಇನ್ನೆಲ್ಲ ನಾವು ಹೋಗ್ಬೇಕು ಅಂದರೆ ನಾವು ಹಾಕ್ಕೊಳ್ತೀವಿ. ಉಮಾಗೋಲ್ಡನ್ನು ತೊಳೆದು ಇಡೋದಕ್ಕೆ ಹೋದರೆ ಅದು ತೊಳೆದ್ರೆ ಕಪ್ಪಾಗಿ ಹೋಗುತ್ತೆ, ಅದರಿಂದ ನಾವು ತೊಳೆಯಲ್ಲ, ಹಂಗೆ ಇಟ್ಬಿಡ್ತೀವಿ. ತಿರ್ಗಾ ಮತ್ತೆ ನಾವು ದೇವ್ರಿಗೆ ಹಾಕ್ಬಾರ್ದು. ಅದನ್ನು ನಾವು ಹಾಕ್ಕೊಂಡಿದ್ದನ್ನು ದೇವ್ರಿಗೆ ಹಾಕ್ಬಾರ್ದು, ತೊಳೆಯೋಕ್ಕಾಗಲ್ಲ ಅಲ್ವಾ, ಶುದ್ಧ ಮಾಡೋಕ್ಕಾಗಲ್ಲ, ಅದರಿಂದ ಹಾಕ್ಬಾರ್ದು. ಅದಷ್ಟೇ ಅದಕ್ಕೆ ಒಂದು ಸಾರಿ ಇಡೋದಕ್ಕಷ್ಟೇ, ಹೊಸ ತಂದಾಗ ಇಡೋದಕ್ಕಷ್ಟೇ ತಾಯಿಗೆ ಶ್ರೇಷ್ಠ ಅದು. ಇನ್ನೊಂದು ಏನು ಅಂದರೆ, ನಾವು ಮುತ್ತೈದೆಯರನ್ನೆಲ್ಲ ಕರಿತೀವಿ, ಕುಂಕುಮ ಕೊಡ್ತೀವಿ. ಕುಂಕುಮ ಕೊಟ್ಟು ಆರತಿ ಸಂಜೆ ಆರತಿ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ನೀವು ಪೂಜೆ ಆಗಿದ ತಕ್ಷಣ ಒಂದು ತಾಯಿಗೆ ಒಂದು ಮಡ್ಲು ತುಂಬೋದಕ್ಕೆ ಒಂದು ಬಾಗಣ ಅಂತ ಇಡ್ತೀವಿ. ಬಾಗಣ ಅಂದರೆ ಗೌರಿ ಹಬ್ಬಕ್ಕೆ ನಾವು ಬಾಗಣ ಕೊಡ್ತೀವಲ್ಲ, ಆ ಥರದ ಬಾಗಣ ಅಲ್ಲ. ಒಂದು ತಟ್ಟೆಗೆ, ಒಂದು ಇದಕ್ಕೆ ವೀಳ್ಯದೆಲೆ, ಅಡಿಕೆ, ದಕ್ಷಿಣೆ, ಜಾಕೆಟ್ ಬಟ್ಟೆ, ಬ್ಲೌಸು ಪೀಸು, ಬಾಳೆಹಣ್ಣು, ತೆಂಗಿನಕಾಯಿ, ಅರಿಶಿನ, ಕುಂಕುಮದ ಪಟ್ಟಣ, ಇನ್ನು ನಾವೇನು ಹಣ್ಣು ತಂದಿರ್ತೀವೋ ಅದೆಲ್ಲ ಒಂದೊಂದು ಹಣ್ಣು, ಕೋಸಂಬರಿ ಎಲ್ಲನೂ ಇಟ್ಟು ಒಂದು ಬಾಳೆ ಎಲೆ ಮುಚ್ಚಿ ಇಡ್ತೀವಿ. ಅದು ನಾವು ಪೂಜೆ ಆದಮೇಲೆ ಸಾಯಂಕಾಲದವ್ರಿಗೆ ಆಗ್ಬೋದು, ಮಧ್ಯಾಹ್ನದವ್ರಿಗೆ ಆಗ್ಬೋದು, ಯಾರು ಮುತ್ತೈದೆ
ಫಸ್ಟು ನಮ್ಮ ಮನೆಗೆ ಬಲಗಾಲಿಟ್ಟು ಒಳಗಡೆ ಬರ್ತಾರೋ, ಒಂದು ಹುಡುಗಿನೇ ಇರ್ಬೋದು, ಒಂದು ಹೆಣ್ಣು ಮಗುನೇ ಇರ್ಬೋದು, ಒಂದು ವಯಸ್ಸಾದ ಹೆಣ್ಣು ಅಜ್ಜಿ ಇರ್ಬೋದು, ಅಥವಾ ಮಧ್ಯ ವಯಸ್ಸಿನವರು ಮುತ್ತೈದೆ ಇರ್ಬೋದು. ಯಾರು ಮುತ್ತೈದೆಯಾಗಿ ನಮ್ಮ ಮನೆಗೆ ಒಳಗಡೆ ಬರ್ತಾರೋ ಅವ್ರಿಗೆ ದೇವ್ರಿಗೆ ಇಟ್ಟಿರೋದು ಮಡ್ಲಕ್ಕಿನ ಇದನ್ನು ಮಡ್ಲಕ್ಕಿ ಎಲ್ಲ ತಾಂಬೂಲ, ಅದು ನಾವು ರೆಡಿ ಮಾಡಿರ್ತೀವಲ್ಲ ಬಾಗಣ ಅಂದ್ಬಿಟ್ಟು ಅದನ್ನು ಅವರಿಗೆ ಅರಿಶಿನ ಕುಂಕುಮ ಹಚ್ಚಿ ಗಂಧಾಕ್ಷತೆ ಇಟ್ಟು ಕೆನ್ನೆಗೆ ಕೈಗೆ ಕಾಲಿಗೆಲ್ಲ ಅರಿಶಿನ ಹಚ್ಚಿ ಹೂವು ಮುಡಿಸಿ ಅವ್ರಿಗೆ ಆ ತಾಂಬೂಲ ಕೊಟ್ಟು ಕಾಲಿಗೆ ನಮಸ್ಕಾರ ಮಾಡಿಕೊಂಡು ಆಶೀರ್ವಾದ ತಗೊಳ್ರಿ. ಅವಳು ಲಕ್ಷ್ಮೀ ರೂಪದಲ್ಲಿ ಬಂದಿರ್ತಾಳೆ. ಮೊದಲು ಫಸ್ಟು ಯಾರು ಬರ್ತಾರೋ ಅವ್ರಿಗೆ. ಇನ್ನು ಮಿಕ್ಕಿದ್ದೆಲ್ಲ ನಿಮ್ಗೆ ಆಮೇಲೆ ಎಷ್ಟು ಜನ ಬರ್ತಾರೋ ಅವ್ರಿಗೆಲ್ಲ ನೀವೇನು ತಂದಿರ್ತೀರೋ ಅದನ್ನೆಲ್ಲ ಅವ್ರಿಗೆಲ್ಲ ಕೊಡ್ಬೋದು. ವಿಳ್ಯದೆಲೆ, ಅಡಿಕೆ, ಕೋಸಂಬರಿ, ಬಾಳೆಹಣ್ಣು ಕೊಟ್ಟರು ಪರವಾಗಿಲ್ಲ. ಇಲ್ಲ ಅಂದರೆ ತೆಂಗಿನಕಾಯಿ ಕೊಡ್ಬೋದು, ಬಳೆ ಕೊಡ್ಬೋದು, ಅರಿಶಿನ ಕುಂಕುಮ ಕೊಡ್ಬೋದು. ಇನ್ನು ಬೇರೆ ಹಣ್ಣುಗಳೇನೋ ಮೂಸಂಬಿ, ಕಿತ್ತಳೆ ಹಣ್ಣು, ಚೇಪೆ ಹಣ್ಣು ಇಂಥವೇನಾದ್ರು ತಂದಿದ್ರೆ ಅದನ್ನು ಕೂಡ ಒಂದೊಂದು ಇಟ್ಟು ಕೊಡ್ಬೋದು. ಬಾಳೆಹಣ್ಣು ಜೊತೆಲೆ ಇಟ್ಟು ಕೊಡ್ಬೋದು, ತೆಂಗಿನಕಾಯಿನೂ ಕೊಡ್ಬೋದು. ಅದು ನಿಮ್ಮ ಶಕ್ತಾನುಸಾರ ನಾನು ಹೇಳೋದು. ಅದೆಲ್ಲನೂ ಇಷ್ಟೇ ಕೊಡಬೇಕು ಅಷ್ಟೇ ಕೊಡಬೇಕು ಅಂತೇನಿಲ್ಲ. ವಿಳ್ಯದೆಲೆ, ಅಡಿಕೆ, ಇದು ತಾಂಬೂಲ ಕೊಟ್ಟರೆ ಸಾಕು, ಅಷ್ಟಕ್ಕೆ ತೃಪ್ತಿ ಪಡ್ತಾಳೆ ಅಮ್ಮ. ಆಮೇಲೆ ಬಂದು ಮುತ್ತೈದರಿಗೆಲ್ಲ ನೀವು ಆಮೇಲೆ ಅಷ್ಟು ಕೊಡ್ಬೋದು. ನಾನು ಎಷ್ಟು ಕೊಡಬೇಕು ಅಂತಲೂ ಕೂಡ ವಿಡಿಯೋ ತೋರಿಸಿದ್ದೀನಿ. ಆ ವಿಡಿಯೋ ನೋಡಿರಿ, ಎಲ್ಲನೂ ವಿಡಿಯೋಗಳು ಸಿಗ್ತವೆ. ಎಲ್ಲ ವಿಡಿಯೋನಲ್ಲಿ ನೋಡಿರಿ. ಪ್ರತಿಯೊಂದು ಅಕ್ಷತೆ ಹೆಂಗೆ ಮಾಡೋದು ಅಂತ ಕೇಳಿದ್ದಾರೆ. ಅಕ್ಷತೆ ಮಾಡೋದು ಕೂಡ ನಾನು ತೋರಿಸಿದ್ದೀನಿ. ಅಷ್ಟು ನಮ್ಮ ಹೆಣ್ಣುಮಕ್ಕಳು ಅಷ್ಟು ಮುಗ್ಧರಾಗ್ಬಿಟ್ಟಿದ್ದಾರೆ. ಯಾಕೆಂದರೆ ಅವರು ಓದು, ಬರಹ, ವಿದ್ಯೆ, ಕೆಲಸ ಕಾರ್ಯ ಇದೆಲ್ಲ ಅದ್ರ ದಾಟಿ ಅಡುಗೆ ತಿಂಡಿ ಎಲ್ಲನೂ ಕಲಿಯೋಕ್ಕಾಗಿಲ್ಲ, ಪೂಜೆ ಪುನಸ್ಕಾರಗಳು ಕಲಿಯೋಕ್ಕಾಗಿಲ್ಲ. ಇವಾಗ ಅವ್ರ ಮದುವೆ ಆದಮೇಲೆ, ಕೆಲಸಕ್ಕೆ ಹೋದ್ಮೇಲೆ, ಮುಗಿದ್ಮೇಲೆ ಇದನ್ನು ಇವಾಗ ಕಲಿಯೋದಕ್ಕೆ ಪ್ರಯತ್ನ ಪಡ್ತಾರೆ. ತಪ್ಪೇನಿಲ್ಲ, ಅದೆಲ್ಲನೂ ಇವಾಗಿನ ಕಾಲದ ಹೆಣ್ಣು ಮಕ್ಕಳಿಗೆ ಅದೆಲ್ಲ ಸರ್ವೇ ಸಾಮಾನ್ಯ. ಅವ್ರಿಗೇನೇ ಡೌಟ್ ಬಂದರೂ ಕಮೆಂಟ್ ಮಾಡಲಿ, ನಾನು ಕಮೆಂಟಲ್ಲಿ ನಾನು ಉತ್ತರ ಕೊಡ್ತೀನಿ. ಅವ್ರಿಗೆಲ್ಲರಿಗೂ ಯಾವ ರೀತಿ ಮಾಡಬೇಕು, ಏನು ಎತ್ತ ಅಂತ ಎಲ್ಲ ನಾನು ಕಮೆಂಟಲ್ಲಿ ಉತ್ತರ ಕೊಡ್ತೀನಿ. ಈ ರೀತಿ ನೀವು ಮಾಡಿರಿ. ಅಕಸ್ಮಾತ್ ನಿಮಗೆ ಈ 21ನೇ ತಾರೀಕು ನಿಮಗೆ ಮಾಡೋಕ್ಕಾಗಲಿಲ್ಲ ವರಮಹಾಲಕ್ಷ್ಮಿ, ನಿಮಗೆ ಡೇಟ್ ಬಂದ್ಬಿಡ್ತು, ಅಕಸ್ಮಾತ್ 3 ದಿವಸ ಆಯಿತು, 4 ದಿವಸ ಆಗೈತೆ, ಇನ್ನು 5 ದಿವಸ ಮುಗ್ದಿಲ್ಲ ಅಂತಂದರೆ 28ನೇ ತಾರೀಕು ಪೌರ್ಣಮಿ ಬರುತ್ತೆ. 28ನೇ ತಾರೀಕು ಪೌರ್ಣಮಿ ದಿವಸ ಅವತ್ತು ಕೂಡ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಬೋದು. ಆವಾಗಲೂ ಅಷ್ಟೇ ಬೆಳಗ್ಗೆನೇ ಮಾಡಬೇಕು. ಯಾಕೆಂದರೆ ಪೌರ್ಣಮಿ ಬಂದುಬಿಡುತ್ತಲ್ವ, ಪೌರ್ಣಮಿ ದಾಟಿದ ಮೇಲೆ ಮಾಡಬಾರ್ದು. ಪೌರ್ಣಮಿ ಮುಂಚೆ ನಾವು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಬೋದು. ಇದು 4:15 5:45 6 ಗಂಟೆ ಒಳಗಡೆ ಹೇಳಿದ್ದೀನಿ. ಒಂದು 5 ನಿಮಿಷ 10 ನಿಮಿಷ ಒಳಗಡೆ ಹೇಳಿದ್ದೀನಿ. 4:15 6 ಗಂಟೆ ಒಳಗಡೆ ಹೇಳಿದ್ದೀನಿ. ಅದು ಅಷ್ಟೇ 4ರಿಂದ 5:30 ಅಷ್ಟರಲ್ಲಿ 28ನೇ ತಾರೀಕು ಮಾಡ್ಬೋದು. 21ನೇ ತಾರೀಕು ಇದು ಈ ಥರ ಟೈಮ್ನಲ್ಲಿ ಮಾಡ್ಬೋದು. ನೀವು ಎಲ್ರಿಗೂ ಪ್ರತಿಯೊಬ್ಬರು ಸಾವಕಾಶದಿಂದ ನಿಧಾನವಾಗಿ ಶ್ರದ್ಧೆ ಭಕ್ತಿಯಿಂದ ನಿಮ್ಮ ಮನಸ್ಸಿನಲ್ಲಿರೋ ಆಸೆನ ಏನೈತೋ ಅದನ್ನು ದೇವ್ರ ಹತ್ರ ಬೇಡಿಕೊಂಡು ನೀವು ಖಂಡಿತ ನಿಮಗೆ ಆಸೆನ ನೆರವೇರಿಸ್ಕೊಡ್ತಾಳೆ. ಇದು ನಾನು ನಿಮಗೆಲ್ಲರಿಗೂ ತಿಳಿಸೋಂಥದ್ದು ಮಹತ್ವವಾದ ಒಂದು ಮಾತು. ಪ್ರತಿಯೊಬ್ಬರು ನಾವು ಪೂಜೆ ಮಾಡಿಬಿಟ್ರೆ ನಮಗೆ ಸಿಗುತ್ತಾ, ನಾವು ಅಂದ್ಕೊಂಡಿದ್ದಾಗುತ್ತಾ, ಇವೆಲ್ಲನೂ ನಾವು ಅವೆಲ್ಲ ಮಾಡಬಾರ್ದು. ಪ್ರತಿಯೊಂದು ಶುಕ್ರವಾರನೂ ನಾವು ಲಕ್ಷ್ಮೀ ಬರೋ ದಿವಸ ಅಂದ್ಬಿಟ್ಟು ಹೆಣ್ಣುಮಕ್ಕಳು ಅಷ್ಟು ಶ್ರದ್ಧೆ ಅಷ್ಟು ಭಕ್ತಿಯಿಂದ ತಲೆಗೆ ನೀರು ಹಾಕ್ಕೊಳೋದೇನು, ಮನೆಯೆಲ್ಲ ಗುಡಿಸಿ ಒರೆಸಿ ಸಾರಿಸೋದೇನು, ಬಟ್ಟೆಗಳೆಲ್ಲ ಇದು ಮಾಡೋದೇನು ಎಲ್ಲ ಮಾಡಿ ಲಕ್ಷ್ಮೀ ಪೂಜೆ ಮಾಡ್ತೀವಲ್ವ, ಅದೇ ಥರನೇ ಇದಕ್ಕೊಂದು ಸ್ಥಾನ ಅಂತ ಇಟ್ಬಿಟ್ಟು ಲಕ್ಷ್ಮೀ ಪೂಜೆ ನಾವು ವರಮಹಾಲಕ್ಷ್ಮಿ ಅಂತ ಯಾಕೆಂದರೆ ಇದು ವರಮಹಾಲಕ್ಷ್ಮಿ ವ್ರತ. ಇದು ಆ ತಾಯಿ ಅವತ್ತು ಬರ್ತೀನಿ ಅಂತ ಹೇಳ್ಬಿಟ್ಟು ಬರ್ತಾಯಿರ್ತಾಳೆ. ಅದಕ್ಕೋಸ್ಕರ ಆ ಅಮ್ಮನ ಸ್ವಾಗತ ಮಾಡಿ ನಮ್ಮ ಮನೆಯಲ್ಲಿರೋದನ್ನು ನಾವು ಇಷ್ಟಾನುಸಾರ ಆ ಅಮ್ಮನಿಗೆ ಉಡಿಸಿ ತೊಡಿಸಿ ಭಕ್ತಿಯಿಂದ ನಾವು ಮಾಡ್ಕೋಬೋದು. ಕಲ್ಲರು ಕಪ್ಪು ಕೆಂಪು ಇಡಬಾರ್ದು. ಈ ಸಾರಿ ಗ್ರೀನ್ ಕೂಡ ನಾವು ಉಪಯೋಗಿಸ್ಬಾರ್ದು. 21ನೇ ತಾರೀಕು ನೋಡಿಕೊಂಡು ನೀವು ನಿಮ್ಗೆ ಹೆಂಗೆ ಅನುಕೂಲನೋ ಆ ಥರ ಇಟ್ಟು ಮಾಡ್ಬೋದು. ಅಂಚು ಬಾರ್ಡ್ರ್ ಇರಬೇಕು, ಸೆರಗಿರಬೇಕು ಸೀರೆಗೆ, ಆ ಥರ ನೀವು ಇಟ್ಟು ಮಾಡಿರಿ. ಇನ್ನು ಕೆಲವರು ಹೇಳ್ತಾರೆ ನಮಗೆ ಸೀರೆನೇ ಉಡಲ್ಲ, ನಾವು ಚೂಡಿದಾರನೇ ಹಾಕೋದು ಅಂತಾರೆ. ಆಯಿತು, ಚೂಡಿದಾರದ ಬಟ್ಟೆ ಹೊಲ್ದಿರೋದು ಬೇಡ, ಬಟ್ಟೆ ಅದು ವೇಲ್ ಇರುತ್ತಲ್ಲ, ವೇಲಲ್ಲಿ ನರಿಗೆ ಹಾಕ್ರಿ, ಬಟ್ಟೆ ಮಡಚಿ ಪಕ್ಕಕ್ಕಿಡ್ರಿ. ಅದನ್ನು ನಿಮಗೆ ವರಮಹಾಲಕ್ಷ್ಮಿಗೆ ಅದನ್ನು ಕೂಡ ಸ್ವೀಕಾರ ಮಾಡ್ತಾಳೆ ಅಮ್ಮ. ನಿಮಗೇನು ತೊಂದರೆ ಇಲ್ಲ. ಯಾವ ಪರಿಸ್ಥಿತಿನಲ್ಲಿ ಯಾವ ನಿಮ್ಮ ಮನೆಯಲ್ಲಿ ವಾತಾವರಣದಲ್ಲಿ ಹೆಂಗೆ ನೀವು ಇರ್ತೀರೋ ಅದೇ ಥರನೇ ನೀವು ಪೂಜೆ ಮಾಡಿರಿ. ಸ್ವಲ್ಪ
ಇನ್ನೊಂದು ಸ್ವಲ್ಪ ಶ್ರದ್ಧೆಯಿಂದ ಇನ್ನೊಂದು ಸ್ವಲ್ಪ ಗಮನ ದೇವ್ರ ಕಡೆ ಇಟ್ಟು ನೀವು ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಇಷ್ಟು ನಾನು ಹೇಳಿ ನಿಮಗೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ದೇವರಲ್ಲಿ ನಾನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಕೂಡ ಬೇಡ್ಕೊತೀನಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿರಿ. ಏನಾದರೂ ವಿಷಯ ಬಂತು ಅಂದರೆ ಕಮೆಂಟ್ ಮಾಡಿ. ಕಮೆಂಟ್ಗೂ ನಿಮಗೆ ನಾನು ಆನ್ಸರ್ ಕೊಡಲಿಲ್ಲ ಅಂದರೆ ಫೋನ್ ನಂಬರ್ಗಳು ಅದರಲ್ಲೇ ನಿಮಗೆ ಸಿಗುತ್ತೆ. ಫೋನ್ ಮಾಡಿ ನಿಮ್ಗೇನು ಬೇಕೋ ಅರ್ಜೆಂಟಿಗೆ ಕೇಳಿ ತಿಳ್ಕೊಳ್ರಿ. ಇಷ್ಟು ನಾನು ಹೇಳಿ ನನ್ನ ಮಾತನ್ನ ಮುಗಿಸ್ತಾಯಿದ್ದೀನಿ. ನಮಸ್ಕಾರ. ಸರ್ವರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು.